ಕರ್ನಾಟಕ ರಾಜ್ಯ ಸರ್ಕಾರ ಮಾದಿಗ ಸಮುದಾಯದ ಒಳ ಮೀಸಲಾತಿ ಜಾರಿ ಮಾಡಿದ್ದಕ್ಕೆ ಕರ್ನಾಟಕ ಮಾದಾರ ಮಹಾಸಭಾ ಶಿವಮೊಗ್ಗ ಜಿಲ್ಲಾ ಸಮಿತಿ ರಾಜ್ಯ ಸರ್ಕಾರದ ನಿರ್ಧಾರವನ್ನು ಸ್ವಾಗತಿಸಿದೆ. ಇಂದು ಶಿವಮೊಗ್ಗದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಮಾದಾರ ಮಹಾಸಭಾ ಜಿಲ್ಲಾಧ್ಯಕ್ಷ ಶಿವಾಜಿ, ಒಳ ಮೀಸಲಾತಿ ಸಂಬಂಧ ನಮ್ಮ ಹೋರಾಟ ಅಂತಿಮವಾಗಿಲ್ಲ. ಒಳ ಮೀಸಲಾತಿ ಜಾರಿಯಾಗಿರುವುದು ನಮ್ಮ ಹೋರಾಟದ ಪ್ರಾರಂಭದ ಪ್ರತಿಫಲ ಅಷ್ಟೇ. ನಮ್ಮ ಮಾದಿಗ ಸಮಾಜದ ಜನಸಂಖ್ಯೆ ಅನುಗುಣವಾಗಿ ಮತ್ತು ಶತಶತಮಾನಗಳಿಂದ ಹಿಂದುಳಿರುವಿಕೆಯ ಆಧಾರದ ಮೇಲೆ ಎಲ್ಲದರಲ್ಲೂ ಅಂದರೆ ಶಿಕ್ಷಣ, ಉದ್ಯೋಗ, ರಾಜಕೀಯವಾಗಿ ಪ್ರಾತಿನಿಧ್ಯ, ಒಳ ಮೀಸಲಾತಿ ಸಿಗುವವರೆಗೂ ಹಾಗೂ ಮಾದಿಗ ಸಮುದಾಯದ ಸರ್ವತೋಮುಖ ಅಭಿವೃದ್ಧಿಗಾಗಿ ನಮಗೆ ಸಂವಿಧಾನಬದ್ಧವಾಗಿ ನ್ಯಾಯಬದ್ಧವಾಗಿ ಸಿಗಬೇಕಾದ ಎಲ್ಲ ಹಕ್ಕುಗಳನ್ನು ಪಡೆಯುವವರೆಗೆ ಹೋರಾಟಗಳು ನಿರಂತರವಾಗಿರಲಿವೆ ಎಂದು ಶಿವಾಜಿ ತಿಳಿಸಿದ್ದಾರೆ. ಭಾರತೀಯ ಸೇನೆಯಲ್ಲಿ ದೇಶಕ್ಕಾಗಿ ಸೇವೆ ಸಲ್ಲಿಸುತ್ತಿರುವ ಮಾದಿಗ ಸಮುದಾಯದ ಹುತಾತ್ಮ ಸೈನಿಕರ ಕುಟುಂಬಗಳ ಬಗ್ಗೆ ಸಹ ಪತ್ರಿಕಾಗೋಷ್ಠಿಯಲ್ಲಿ ಮಹಾಸಭಾ ಸದಸ್ಯರುಗಳು ಮಾತನಾಡಿದ್ದು, ಒಂದು ಸಣ್ಣ ಬ್ರೇಕ್ ನಂತರ ಏನ್ ಹೇಳಿದ್ದಾರೆ ಕೇಳೋಣ ಬನ್ನಿ. ಶಿವಮೊಗ್ಗ ಮತ್ತು ಆಭರಣಕ್ಕೂ ಅವಿನಾಭಾವ ಸಂಬಂಧ. ಮನಸೂರೆಗೊಳ್ಳುವ ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗದ ಹೆಮ್ಮೆಯ ಹಲವಾರು ಆಭರಣಗಳಲ್ಲಿ ಒಂದು ಕಣ್ಮನ ಸೆಳೆಯುವ ಆಭರಣ ಜ್ಯುವೆಲರ್ಸ್. ಈ ಆಭರಣ ಜ್ಯುವೆಲರ್ಸ್ ಇದೀಗ ತನ್ನ ಹೊಸ ಬೃಹತ್ ಶೋರೂಮ್ ನ ಉದ್ಘಾಟನೆಗೆ ಸಿಂಗರಿಸಿಕೊಂಡು ಸಜ್ಜಾಗಿದೆ. ಜೆಪಿಎನ್ ರೋಡ್ ನಿಂದ ಪ್ರಯಾಣ ಬೆಳೆಸಿ ಕುವೆಂಪು ರೋಡ್ ನಲ್ಲಿ ಜೈಲ್ ಸರ್ಕಲ್ ನ ಸಮೀಪದ ಸುಶೋಭಿತ ಶೋರೂಮ್ಗೆ. ಈ ನವ್ಯ ಸ್ಥಳಾಂತರದ ಭವ್ಯ ರಮ್ಯ ಸಮಾರಂಭ ಇದೇ ಏಪ್ರಿಲ್ 29ಕ್ಕೆ ಬೆಳಿಗ್ಗೆ 11 ಗಂಟೆಯಿಂದ ಜರುಗಲಿದೆ. ಅದೇ ವೈಭವ, ಅದೇ ಸಂಭ್ರಮ, ಅದೇ ಸೌಂದರ್ಯ, ಅದೇ ಸೌಕರ್ಯ. ಅಂತರ ಕೇವಲ ಸ್ಥಳಾಂತರ. ಈ ಹೊಸ ಆಭರಣಕ್ಕೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಆಮಂತ್ರಣ. ನೆನಪಿರಲಿ, ಏಪ್ರಿಲ್ 29, 2026 ದಿ ಒರಿಜಿನಲ್ ಆಭರಣ್, ಉಡುಪಿಯ ಉಡುಗೊರೆ, ಶಿವಮೊಗ್ಗದ ಒಡವೆ. Sri Adi Chunchanagiri Independent PU College, known as Sai PUC, is a science PU college with a missionary zeal. Blessed by the divine Parama Puja Sri 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 Dr. Balagangadharanath Mahaswamiji, it is now under the able guidance of Parama Puja Sri 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 Dr. Nirmalanandanatha Mahaswamiji. Grandchild of Puja Sri Sri Prasannanatha Swamiji, a new block of hi-fi building comprising of ultra-modern classrooms with AC facilities and fully equipped laboratories has come up. Sai PUC have a vast library hall with good collection of books and internet connection. This can also be converted into a seminar hall for PowerPoint presentations. Our well-equipped computer lab is our specialty. Students can have an extra access to the systems. They are also encouraged to use the tabs as an advanced learning tool. Digital learning for both board exam and entrance exams like NEET, JEE, KCET are given to the students through VFX Studio recorded classes powered by Sai PUC College app. Sai PUC offers 2 years PU course as per the norms of the Department of Pre-University Education, Karnataka. Along with English, one can opt Kannada or Sanskrit or Hindi for language studies. We have decent and useful waiting rooms for our girl students. An excellent mix of young, energetic and experienced staff facilitating our students 24/7. The college buses take care of each and every student's safety. We also run safe and secure hostels for boys and girls separately. We have established our own app and website to enable our students to get easy access to our videos regarding board and entrance classes. Visual effect is also a part of our curriculum. VFX is a part of our academics where learning is made easy. Our institution is springboard to success. Have a great learning opportunity, have a great success and have a fantastic future. ರೇಡಿಯೋ ಅಯೋಡಿನ್ ಥೆರಪಿ, ನಿಖರವಾಗಿ ಪರಿಗಣನೆ, ನೇರ ಚಿಕಿತ್ಸೆ, ಹೈಪರ್ ಥೈರಾಯ್ಡಿಸಂ ಮತ್ತು ಥೈರಾಯ್ಡ್ ಕ್ಯಾನ್ಸರ್ಗೆ ಸೂಕ್ತ ಚಿಕಿತ್ಸೆ ಹಾಗೂ ಆರೈಕೆ ನಮ್ಮ ನಂಜಪ್ಪ ಲೈಫ್ ಕೇರ್ ನಲ್ಲಿ ಲಭ್ಯ.
ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್, ಗಾಡಿಕೊಪ್ಪ, ಸಾಗರ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686262990. ಸರ್ಫಾ ಕೋರ್ಸ್, ಸರ್ಫಾ ಕೋರ್ಸ್, ಸರ್ಫಾ ಕೋರ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿವೋಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋರ್ಸ್. ಜಿಲ್ಲಾ ಮಾದರ ಮಹಾಸಭಾ ವತಿಯಿಂದ ನಮ್ಮೆಲ್ಲರಿಗೂ ಸ್ವಾಗತ ಕೋರುತ್ತಾ, ಏನು ಕರ್ನಾಟಕ ರಾಜ್ಯ ಸರ್ಕಾರ ಒಳ ಮೀಸಲಾತಿ ಜಾರಿ ಮಾಡಿದೆ, ಅದಕ್ಕೆ ಜಿಲ್ಲಾ ಮಾದರ ಮಹಾಸಭಾ ಹೃತ್ಪೂರ್ವಕವಾಗಿ ವಂದನೆ ಸಲ್ಲಿಸುತ್ತಾ, ಈ ಒಂದು ಕರ್ನಾಟಕ ರಾಜ್ಯ ಸರ್ಕಾರವು ವಿಶೇಷ ಸಂಪುಟ ಸಭೆಯಲ್ಲಿ ಕೈಗೊಂಡ ಒಳ ಮೀಸಲಾತಿ ಸಂಬಂಧಿಸಿದ ನಿರ್ಧಾರವನ್ನು ಸಮಸ್ತ ಮಾದಿಗ ಸಮುದಾಯದ ಪರವಾಗಿ ಜಿಲ್ಲಾ ಮಾದಿಗ ಸಮಾಜ ಕರ್ನಾಟಕ ಸರ್ಕಾರಕ್ಕೂ ಹಾಗೂ ಈ ಒಂದು ಒಳ ಮೀಸಲಾತಿಗೆ ಶ್ರಮಪಟ್ಟ ನಮ್ಮ ನಾಯಕರುಗಳಾದ KH ಮುನಿಯಪ್ಪನವರು, ಆಂಜನೇಯ ಸಾಹೇಬರು, ಚಂದ್ರಪ್ಪನವರು, ನಾರಾಯಣಸ್ವಾಮಿ ಅವರು, ಗೋವಿಂದ ಕಾಜೋಳ ಸಾಹೇಬರು, ಇನ್ನು ನಮ್ಮ ಸಮಾಜದ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಬಹಳ ಶ್ರಮ ಪಟ್ಟಿದ್ದಾರೆ. ಅದಕ್ಕಿಂತ ಮುಂಚೆ ಹುಬ್ಬಳ್ಳಿಯಲ್ಲಿ ನಡೆದ ನಮ್ಮ ಸಮಾಜದ ಬೃಹತ್ ಪ್ರತಿಭಟನಾ ಇದು ಸಮಾವೇಶದಲ್ಲಿ ಇದೇ ಒಳ ಮೀಸಲಾತಿ ಕುರಿತು ಸಭೆಯಲ್ಲಿ ಹಿಂತಿರುಗುವಾಗ ನಮ್ಮ ಸಮಾಜದವರು ಮೃತಪಟ್ಟಿರುತ್ತಾರೆ. ಅವರನ್ನು ಸ್ಮರಣಿಸುತ್ತಾ ಅವರ ಶ್ರಮ ಸ್ಮರಣಿಸುತ್ತಾ ಈ ಒಂದು ಒಳ ಮೀಸಲಾತಿ ಜಾರಿಗೆ ತಂದಿದೆ ಸರ್ಕಾರ. ಆದರೆ ಸರ್ಕಾರ ಜಾರಿ ತಂದಿರೋದು ಒಳ ಮೀಸಲಾತಿ ನಮಗೇನು ಪೂರ್ತಿ ಪ್ರಮಾಣದೇನು ಕೊಟ್ಟಿಲ್ಲ, ಏನು ಸ್ವಲ್ಪ ಗಂಜಿ ಕೊಟ್ಟಿರ್ಬೋದು ಅಷ್ಟೇ, ಹೊಟ್ಟೆ ತುಂಬೇನು ಅನ್ನ ಹಾಕಿಲ್ಲ. ಹಾಗಾಗಿ ನಾವು ಅಸ್ಪೃಶ್ಯರು, ನಾವು ಹಿಂದುಳಿದ ಎಲ್ಲ ಜಾತಿಗಿಂತ ಹಿಂದುಳಿದರಂದರೆ ಮಾದಿಗರಿಗೆ ಇದರಲ್ಲಿ 50-50 ಆಗಿದೆ. ನಮಗಿನ್ನು ಸಮಾಧಾನ ಇಲ್ಲ. ಮುಂದಿನ ದಿನಗಳಲ್ಲಿ ನಾವು ಯಾವುದೇ ರೀತಿಯಲ್ಲಿ ಹೋರಾಟ ನಿನ್ನು ಕೈಗೊಳ್ತೀವಿ, ಇಲ್ಲಿಗೆ ಬಿಡೋದಿಲ್ಲ. ಶಿಕ್ಷಣ, ಉದ್ಯೋಗ, ರಾಜಕೀಯ ಈ ಮೂರಕ್ಕೂ ಮುಂದಿನ ದಿನಗಳಲ್ಲಿ ಪ್ರಾಧಾನ್ಯತೆ ಕೊಡಬೇಕು ಅಂತ ಹೇಳಿ ಈ ಒಂದು ಪರ್ಸೆಂಟೇಜ್ ಕೊಟ್ಟಿದ್ದಾರೆ. ಇನ್ನು ಉದ್ಯೋಗದಲ್ಲಿ ನೋಡ್ಬೇಕು, ಹಿಂದಿನ ಪರಿಸ್ಥಿತಿ ಹೊಡ್ಕೊಂಡ್ರೆ ಸುಧಾರಿಸ್ಕೊಂಡಿದ್ದಾರೆ. 6 ಕೊಟ್ಟಿಲ್ಲ ನಮ್ಗೀಗ. 17% ಇತ್ತು, 17% ಅಲ್ಲಿ 6 ಕೊಟ್ಟಿದ್ರು. ಈಗ 15% ಇಳಿಸ್ಬಿಟ್ಟು ನಮ್ಗೆ 5.25 ಕೊಟ್ಟಿದ್ದಾರೆ. ಹೌದೌದು, ಜನಸಂಖ್ಯೆ ಆಧಾರದ ಮೇಲೆ ನಮ್ಗೆ ಜಾಸ್ತಿ ಕೊಡಬೇಕಿತ್ತು. ಹೌದು, 35ರಿಂದ 40 ವರ್ಷಗಳಿಂದ ಹೋರಾಟ ಮಾಡ್ಕೊಂಡ್ ಬಂದ್ರು ನಂಬರ್. ಅಲ್ಲ ಈಗ ಅಷ್ಟೋರಿಗೆ ಅನ್ನ ಸಿಕ್ಕಿದೆ ಅನ್ನೋ ಲೆಕ್ಕಾಚಾರಕ್ಕೆ ಅಷ್ಟೇ ಸ್ವಾಗತ ಕೋರ್ತಿದೀವಿ. ಸಮಾಧಾನ ಬಹುಮಾನ ಅಲ್ಲ, ಸಮಾಧಾನ ಆಗಿಲ್ಲ. ಇವಾಗ ಅಷ್ಟೋರಿಗೆ ಅನ್ನ ಸಿಕ್ಕಿದೆ ಅಷ್ಟೇ ನಮ್ಗೆ. ಇಷ್ಟ ದಿವಸ 108 ಜಾತಿಗಳಲ್ಲಿ ಅಲ್ಪತೃಪ್ತಿ ಇದೆ. ಅಲ್ಪತೃಪ್ತಿ ಅಲ್ಲ, ಅನ್ನ ಗಂಜಿ ಎಲ್ಲ ಒಂದೇ ತರದ್ದು ಐಟಮ್ ಅಲ್ಲ ಅದು. ಹೊಟ್ಟೆ ತುಂಬ ಕೊಟ್ಟಿಲ್ಲ ಎರಡು. ಅಲ್ಲ ಈಗ ಏನಾಗಿದೆ, ಅಲ್ಲ ಈಗ ನಮ್ಗೆ 108 ಜಾತಿ ಒಳಪಂಗಡಗಳಲ್ಲಿ ನಮ್ಮನ್ನ ಸಪರೇಟ್ ಮಾಡ್ಕೊಟ್ಟಿರೋದು ಸ್ವಲ್ಪ ಪ್ರಮಾಣದಲ್ಲಿ ಸ್ವಾಗತ ಅಷ್ಟೇ ನಮ್ಗೆ. ಅಂದ್ರೆ ಇನ್ನು ರಾಜಕೀಯವಾಗಿ, ಶಿಕ್ಷಣಕ್ಕೆ ಮತ್ತೆ ರಾಜಕೀಯವಾಗಿ ಮತ್ತೆ ಉದ್ಯೋಗಕ್ಕೆ ಏನ್ ಮಾಡ್ತಾರೆ ನೋಡ್ಬೇಕು ಇನ್ನು ಮುಂದಿನ ದಿನಗಳಲ್ಲಿ. ಅಲ್ಲ ನೋಡ್ಬೇಕಿನ್ನು. ಅಲ್ಲ ಮತ್ತೆ ಇನ್ನೊಂದು ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೂ ಇದೆ. ರೋಸ್ಟರ್ ಪದ್ಧತಿಯಲ್ಲಿ 15ರಿಂದ ಒಳಗಡೆ ಅಪಾಯಿಂಟ್ ನಾವು ತಗೊಂತೀವಿ, ಅದಕ್ಕೆ ಮತ್ತೆ ಒಳ ಮೀಸಲಾತಿ ಇನ್ಕ್ಲೂಡ್ ಆಗಲ್ಲ ಅಂದ್ರೆ ಅದಕ್ಕೆಲ್ಲ ಕಾನೂನು ಮುಖಾಂತರ ಉತ್ತರ ಕೊಡ್ತೀವಿ.